ನಮಸ್ಕಾರ. ತಾತ ಮತ್ತು ತಂದೆ ಹೆಸರಿನಲ್ಲಿರುವ ವಿದ್ಯುತ್ ಕನೆಕ್ಷನ್ ಆಗಲಿ ಅಥವಾ ಒಂದು ಕುಟುಂಬದಲ್ಲಿ ತಾತ ಮತ್ತು ತಂದೆ ಹೆಸರಿನಲ್ಲಿ ವಿದ್ಯುತ್ ಮೀಟರ್ ಇದ್ದಿರುತ್ತೆ, ಆದರೆ ಅವರೇ ಮರಣ ಹೊಂದಿರುತ್ತಾರೆ. ಆಗ ಏನು ಮಾಡಬೇಕು? ಕುಟುಂಬದಲ್ಲಿರುವ ಮನೆ ಸದಸ್ಯರ ಹೆಸರಿಗೆ ವಿದ್ಯುತ್ ಕನೆಕ್ಷನ್ ವರ್ಗಾವಣೆ ಮಾಡಬೇಕಾದ ಸಂದರ್ಭ ಬಂದೇ ಬರುತ್ತೆ. ಆ ಒಂದು ಸಮಯದಲ್ಲಿ ಒಂದಿಲ್ಲೊಂದು ದಿನ ನೀವು ನಿಮ್ಮ ಹೆಸರಿಗೆ ಈ ಒಂದು ವಿದ್ಯುತ್ ಕನೆಕ್ಷನ್ ಮಾಡಿಕೊಳ್ಳಲೇಬೇಕು. ಅದು ಇವಾಗಲೇ ಮಾಡಿದರೆ ಇನ್ನೂ ಉತ್ತಮ. ವಿದ್ಯುತ್ ಕನೆಕ್ಷನ್ ನಿಮ್ಮ ಹೆಸರಿಗೆ ಹೇಗೆ ವರ್ಗಾವಣೆ ಮಾಡಿಕೊಳ್ಳಬೇಕು, ಯಾವ ದಾಖಲೆಗಳು ಬೇಕಾಗುತ್ತೆ ಅಂತ ಸಂದರ್ಭದಲ್ಲಿ ಅರ್ಜಿ ಎಲ್ಲಿ ಮತ್ತು ಯಾರಿಗೆ ಸಬ್ಮಿಟ್ ಮಾಡಬೇಕು, ಇವತ್ತು ಕಂಪ್ಲೀಟಾಗಿ ಹೇಳುತ್ತೇವೆ. ಈ ವಿಡಿಯೋ ಹೆಚ್ಚು ಜನರಿಗೆ ಅನುಕೂಲವಾಗಲು ಈ ವಿಡಿಯೋ ಆದಷ್ಟು ಶೇರ್ ಮಾಡಿ. ಮೊದಲಿಗೆ ಮೀಟರ್ ಕನೆಕ್ಷನ್ ವರ್ಗಾವಣೆಗಾಗಿ ಕೆಲವು ದಾಖಲೆಗಳು ನೀವು ರೆಡಿ ಮಾಡ್ಕೋಬೇಕಾಗುತ್ತೆ. ಮೀಟರ್ ಯಾರ ಹೆಸರಿನಲ್ಲಿ ಇದೆಯೋ ಅವರು ಜೀವಂತ ಇದ್ದರೆ ಅವರ ಆಧಾರ್ ಕಾರ್ಡ್ ಅಂತೂ ಬೇಕು. ಒಂದು ವೇಳೆ ಮರಣ ಹೊಂದಿದ್ರೆ ಅವರ ಡೆತ್ ಸರ್ಟಿಫಿಕೇಟ್ ಬೇಕು, ಅಂದರೆ ಮರಣ ಪ್ರಮಾಣ ಪತ್ರ ಬೇಕಾಗುತ್ತೆ. ಎರಡನೇದು ಕನ್ಸ್ಯೂಮರ್ ನಂಬರ್ ಅಂದರೆ ಆರ್ ನಂಬರ್ ಸಹ ಬೇಕಾಗುತ್ತೆ. ಎಲೆಕ್ಟ್ರಿಸಿಟಿ ಬಿಲ್ ಬೇಕು. ಮೂರನೇದು ಯಾರ ಹೆಸರಿನಲ್ಲಿ ವರ್ಗಾವಣೆ ಮಾಡಬೇಕಂತ ಇರ್ತೀರಾ ಅವರ ಆಧಾರ್ ಕಾರ್ಡ್ ಬೇಕು. ನಾಲ್ಕನೇದು ಹಳೆ ಬಾಕಿ ಕಟ್ಟಿದ ರಸೀದಿ ಅಥವಾ ನೋ ಡ್ಯೂ ಸರ್ಟಿಫಿಕೇಟ್ ಬೇಕಾಗುತ್ತೆ. ಐದನೇದು ₹100 ಸ್ಟ್ಯಾಂಪ್ ಪೇಪರ್ ಮೇಲೆ ಘೋಷಣೆ ಅಥವಾ ಒಪ್ಪಿಗೆ ಪತ್ರ ಬರೆದು ಕೊಡಬೇಕು. ಆರನೇದು ಒಂದು ಫೋಟೋ ಮತ್ತು ಸ್ಥಳದ GPS ಫೋಟೋ ಸಹ ಕೂಡ ಲಗತ್ತಿಸಬೇಕು. ಏಳನೇದು ಒಂದು ಅರ್ಜಿ ಬರೆಯಬೇಕಾಗುತ್ತೆ. ಬಿಳಿ ಹಾಳೆ ಮೇಲೆ ಅರ್ಜಿಯು ಸಹ ಬರೆಯಬೇಕು. ಬನ್ನಿ ಇವಾಗ ಒಪ್ಪಿಗೆ ಪತ್ರ ಅಥವಾ ಅರ್ಜಿ ಹೇಗೆ ಬರೆಯಬೇಕೆಂದು ಉದಾಹರಣೆ ಮೂಲಕ ಹೇಳುತ್ತೇವೆ ಕೇಳಿ. ಘೋಷಣಾ ಪತ್ರ ಅಥವಾ ಒಪ್ಪಿಗೆ ಪತ್ರ ಎಂದು ಬರೆದು ವಿಷಯ ವಿದ್ಯುತ್ ಕನೆಕ್ಷನ್ ವರ್ಗಾವಣೆ ಅಥವಾ ಹೆಸರು ಬದಲಾವಣೆ ಕುರಿತು. ರಮೇಶ್ ತಂದೆ ನಾಗರಾಜ್, ಹೀಗೆ ನಿಮ್ಮ ಹೆಸರು ನಿಮ್ಮ ತಂದೆ ಹೆಸರು ಬರೆಯೋದು. ನಾನು ಘೋಷಣೆ ಮಾಡುವುದೇನೆಂದರೆ ನಮ್ಮ ತಂದೆಯವರ ಹೆಸರಿನಲ್ಲಿ ಈ ಗೃಹ ಬಳಕೆ ವಿದ್ಯುತ್ ಕನೆಕ್ಷನ್ ಇದ್ದಿರುತ್ತೆ. ಇದರ ಗ್ರಾಹಕ ಸಂಖ್ಯೆ ಅಂದರೆ ಕನ್ಸ್ಯೂಮರ್ ID ನಂಬರ್ ಬರೆದು ಅದರಂತೆ ನಮ್ಮ ತಂದೆ ದಿನಾಂಕ ಈ ದಿನಾಂಕದಂದು ಮರಣ ಹೊಂದಿರುತ್ತಾರೆ. ಆದ್ದರಿಂದ ಅವರ ಹೆಸರಿನಲ್ಲಿರೋ ವಿದ್ಯುತ್ ಕನೆಕ್ಷನ್ ನನ್ನ ಹೆಸರಿಗೆ ವರ್ಗಾವಣೆ ಮಾಡಬೇಕೆಂದು ತಮ್ಮಲ್ಲಿ ವಿನಂತಿ. ಈ ಮೇಲೆ ಹೇಳಿದ ಎಲ್ಲ ಮಾಹಿತಿ ಸತ್ಯದಿಂದ ಕೂಡಿರುತ್ತದೆ ಮತ್ತು ನ್ಯಾಯಾಲಯದ ದೇವರ ಮುಂದೆ ಪ್ರಮಾಣ ಮಾಡಿ ಸಹಿ ಮಾಡಿದ್ದು ನಿಜವಿರುತ್ತದೆ ಎಂದು ಈ ರೀತಿ ಒಂದು ಘೋಷಣೆ ಪತ್ರ ಬರೆಯಬೇಕು. ರೈಟ್ ಸೈಡ್ ಬಾಟಮ್ನಲ್ಲಿ ಪ್ರಮಾಣೀಕರ್ತರು ಎಂದು ಬರೆದು ನಿಮ್ಮ ಹೆಸರು ಮತ್ತು ತಂದೆ ಹೆಸರು ಬರೆದು ಸೈನ್ ಮಾಡಿ. ಈ ರೀತಿಯಾಗಿ ಸ್ಟ್ಯಾಂಪ್ ಪೇಪರ್ ಬರೆದು ಅದರ ಮೇಲೆ ನಿಮ್ಮ ಒಂದು ಸ್ಥಳೀಯ ಕೋರ್ಟ್ನಲ್ಲಿರುವ ವಕೀಲರಿಂದ ನೋಟ್ರಿ ಮಾಡಿಸಬೇಕು. ಅದು ಮರೆಯಬೇಡಿ. ನೋಟ್ರಿ ಮಾಡಿಸಿದ ನಂತರ ಸ್ಟ್ಯಾಂಪ್ ಪೇಪರ್ ಮೇಲೆ ಹೇಗೆ ಒಂದು ಮ್ಯಾಟರ್ ಆ ಒಂದು ವಿಷಯ ಬರೆದಿರ್ತೀರ ಅದೇ ರೀತಿ ಒಂದು ಅರ್ಜಿ ಅಂದರೆ ಬಿಳಿ ಹಾಳೆ ಮೇಲೆ ಒಂದು ಅರ್ಜಿಯು ಸಹ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರು ಅವರ ಹೆಸರಿನಲ್ಲಿ ಅರ್ಜಿ ಬರೆಯಬಹುದು. ನಂತರ ಅರ್ಜಿಯೊಂದಿಗೆ ಈ ಮೇಲೆ ಹೇಳಿದ ಎಲ್ಲ ದಾಖಲೆಗಳು ನೀವು ಲಗತ್ತಿಸಿ, ಅಂದರೆ ನಿಮ್ಮ ಹತ್ತಿರದ ನಿಮಗೆ ಸಂಬಂಧಪಟ್ಟ ವಿದ್ಯುತ್ ವಿತರಣಾ ಕೇಂದ್ರದಲ್ಲಿರುವ ಹೋಗಿ ಆ ಒಂದು ಅರ್ಜಿ ಮತ್ತು ಎಲ್ಲ ದಾಖಲೆಗಳು ಕೊಟ್ಟು ರಸೀದಿ ಪಡೆದುಕೊಳ್ಳಿ. ಅಥವಾ ನೀವು ಹೀಗೂ ಮಾಡಬಹುದು, ಅರ್ಜಿಯನ್ನು ತಾಲೂಕು ಕೇಂದ್ರದಲ್ಲಿರುವ AWD ಆಫೀಸ್ಗೆ ಹೋಗಿಯೂ ಸಹ ಕೊಡಬಹುದು. ಇಷ್ಟು ಮಾಡಿದ ಮೇಲೆ ಕಚೇರಿ ಕಂಪ್ಯೂಟರ್ ಆಪರೇಟರ್ ಅವರು ಆ ಒಂದು ದಾಖಲೆಗಳನ್ನು ಪರಿಶೀಲಿಸಿ ನಿಮ್ಮ ಹೆಸರಿಗೆ ವರ್ಗಾವಣೆ ಅಥವಾ ಬದಲಾವಣೆ ಮಾಡುತ್ತಾರೆ. ಪ್ರಮುಖ ಅಂಶಗಳು ಸಹ ನೋಡೋಣ. ಒಂದನೆಯದು, ತಂದೆ ಅಥವಾ ತಾತ ಮರಣ ಹೊಂದಿದ್ರೆ ಅವರ ಮರಣ ಪ್ರಮಾಣ ಪತ್ರ ಮತ್ತು ಘೋಷಣಾ ಪತ್ರ ಕಡ್ಡಾಯವಾಗಿ ಮಾಡಿಸಲೇಬೇಕು. ಒಂದು ವೇಳೆ ವಿದ್ಯುತ್ ಕನೆಕ್ಷನ್ ಇರುವ ಮಾಲೀಕ ಜೀವಂತ ಇದ್ದರೆ ತಮ್ಮ ಮಕ್ಕಳ ಹೆಸರಿಗೆ ಬದಲಾವಣೆ ಮಾಡಬೇಕಾದರೆ ಸ್ಟ್ಯಾಂಪ್ ಪೇಪರ್ ಮೇಲೆ ಒಪ್ಪಿಗೆ ಪತ್ರ ಬರೆದು ಕೊಡಬೇಕಾಗುತ್ತೆ. ಎರಡನೆಯದು, ಯಾವುದೇ ತಿದ್ದುಪಡಿ ಅಥವಾ ಹೆಸರು ಬದಲಾವಣೆ ಮಾಡುವ ಮೊದಲು ಈ ಹಿಂದಿನ ಎಲ್ಲ ವಿದ್ಯುತ್ ಬಿಲ್ ನೀವು ಕಟ್ಟಬೇಕಾಗುತ್ತೆ. ಇಲ್ಲದಿದ್ದರೆ ನಿಮ್ಮ ಕೆಲಸ ಆಗೋದಿಲ್ಲ ಎಂದು ಹೇಳಬಹುದು. ಮೂರನೆಯದು, ಸದ್ಯಕ್ಕೆ ಗ್ರಾಹಕರ ಹಿತದೃಷ್ಟಿಯಿಂದ ಸರ್ಕಾರ ಯಾವುದೇ ನಿಬಂಧನೆಗಳು ಹಾಕಿಲ್ಲ. ಆದ್ದರಿಂದ ಹೆಸರು ಅದಲು ಬದಲು ಆಗಿದ್ದರೂ ಸಹ ಅಥವಾ ವಿದ್ಯುತ್ ಕನೆಕ್ಷನ್ ಇರುವ ಮಾಲೀಕರು ಮರಣ ಹೊಂದಿದ್ದರು ಅಂಥವರು ಕುಟುಂಬದಲ್ಲಿರುವ ಉಚಿತ ವಿದ್ಯುತ್ ಸೌಲಭ್ಯ ಖಚಿತವಾಗಿ ಪಡೆದುಕೊಳ್ಳಬಹುದು. ನಾಲ್ಕನೆಯದು, ಪ್ರಸ್ತುತ ಆಸ್ತಿ ಮಾಲೀಕ ಯಾರು ಇರುತ್ತಾರೆ ಅಂಥವರು ಕಡ್ಡಾಯವಾಗಿ ಕನೆಕ್ಷನ್ ಅವರ ಹೆಸರಿಗೆ ವರ್ಗಾವಣೆ ಮಾಡಿಕೊಳ್ಳಬೇಕು. ಇಲ್ಲಾಂದರೆ ಗೃಹಜ್ಯೋತಿ ಯೋಜನೆಯಡಿ ಯಾವುದೇ ಅನುಕೂಲ ತಪ್ಪಿ ಹೋಗಬಹುದು. ಐದನೇದು, ವಿದ್ಯುತ್ ಕನೆಕ್ಷನ್ ಅನ್ನೋದು ಸರ್ಕಾರ ಈಗ ಗುರುತಿನ ಚೀಟಿಯಾಗಿ ಪರಿಗಣಿಸುವುದರಿಂದ ಕಡ್ಡಾಯವಾಗಿ ಇದನ್ನು ಮಾಡಿಕೊಳ್ಳಿ. ಆರನೇದು, ಕೃಷಿ ಪಂಪ್ ಸೆಟ್ಗಳಿಗೆ ಕನೆಕ್ಷನ್ ಹೆಸರು ಕೂಡ ಈ ಒಂದು ಮೇಲೆ ಹೇಳಿದ ರೀತಿ ಹಾಗೆ ಮಾಡಿದರೆ ಹೆಸರು ವರ್ಗಾವಣೆ ಮಾಡಿಕೊಳ್ಳಬಹುದು. ಏಳನೇದು, ಸರ್ಕಾರದ ಗ್ಯಾರಂಟಿ ಯೋಜನೆಯಾದ ಗೃಹಜ್ಯೋತಿ ಯೋಜನೆಯಡಿ ವಿದ್ಯುತ್ ಪಡೆದುಕೊಳ್ಳಬೇಕಾದ್ರೆ ಕಡ್ಡಾಯವಾಗಿ ನೀವು ಇದನ್ನು ಮಾಡಲೇಬೇಕು. ಯಾರ ಹೆಸರಿನಲ್ಲಿ ಮನೆ ಇರುತ್ತದೋ ಕನೆಕ್ಷನ್ ಸಹ ಅವರ ಹೆಸರಿನಲ್ಲೇ ಇದ್ದರೆ ಉತ್ತಮ. ಈ ವಿಡಿಯೋ ಅನುಕೂಲವಾದರೆ ದಯವಿಟ್ಟು ಶೇರ್ ಮಾಡಿ, ಹಾಗೆ ಲೈಕ್ ಕೊಡಿ.